ಮೇಡಮ್, ನೀವು ಅಂತಂದರೆ ನನಗೆ ಪ್ರಾಣ, ಜೀವ, ಲವ್. ನಿಮ್ಮನ್ನ ದಿನ ನಾನು ಚೆನ್ನಾಗಿ ಕಂಡ್ಕತ್ತೆ ಅಂಥೇಳಿ ನನ್ನ ಮೇಲೆ ನಾನೇ ಆಣೆ ಮಾಡ್ಕೊಂಡೆ. ನೋಡಿ, ನಾನು ಮೊದಲಿಂದನೂ ನಿಮಗೆ ಹೇಳ್ತಾನೆ ಬಂದಿದ್ದೀನಿ ಇದೆಲ್ಲ ಆಗೋ ಹೋಗೋದಲ್ಲ ಅಂತ. ಆದ್ರೂ ನನ್ನ ಮಾತೆ ಕೇಳ್ತಾ ಇಲ್ವಲ್ಲ ನೀವು. ಇನ್ನು ನನ್ನ ಕೈಲಿ ಹೇಳಕ್ಕಾಗಲ್ಲ. ನನ್ನಿಂದ ಸುಮ್ಮನೆ ಓದೇ ತಿನ್ಬೇಡಿ ಪಚ್ಚಿ, ಹೊರಟೋಗಿ ಇಲ್ಲಿಂದ. ನಿಮಗೋಸ್ಕರ ನಾನು ಎಂತೆಂತ ಮಾಡಿದ್ದೆ ಅಂತ ಕೇಳಿದ್ರೆ ನೀವೀ ನಮ್ನಿ ದರಿದ್ರ ಅಂತ ನಾನು ಬೈತಿರ್ಲಿಲ್ಲ. ಈಗ ಹೇಳ್ತಾ ಕೇಳಿ ಎಂತೆಂತ ಮಾಡಿದ್ದೆ ಅಂಥೇಳಿ. ಭುವನ ಈಗ ಎಲ್ಲಿದ್ದ? ಮದಿ ಮಂಟಕ್ಕೆ ಬೈಂದ. ಹಂಗೆ ಅದೆಲ್ಲ ನಾನು ಮಾಡಿದ್ದು ಉಪಾಯ. ನಿಮ್ಮ ಉಪಾಯನ? ಸವಿತಾ ಭುವನ ಶಾಲೆಯಲ್ಲಿ ಸಿಕ್ಕಾಕೊಂಡ್ರಲ್ಲ, ಅದು ನಂದೇ ಉಪಾಯ, ನಾನೇ ಮಾಡಿಸಿದ್ದಲ್ಲ. ಹೆಂಗೆ ಅಂದ್ರೆ ಕೇಳಿ. ಅವತ್ತೆಂತ ಆಯ್ತಂದ್ರೆ, ಹೆಂಗಿದ್ರಿ ಇವತ್ತು ಶಾಲೆ ರಜಾ ಇತ್ತು, ಹಾಗೆ ಅಲ್ಲಿ ಹೋಗಿ ಒಂದ್ಸಲ ಓಡಾಡ್ಕೊಂಬಂದ್ರೆ ಹೆಂಗೆ ಅಂತ. ನೀನು ಹೇಳಿದ್ರು ಸರಿನೇ, ಒಂದು ಅರ್ಧ ಗಂಟೆ ಹೋಗಿ ಬರೋಣ, ವಿಷಯ ಏನು ಅಂತ ಗೊತ್ತಾಗುತ್ತೆ. ಏ ಪಚ್ಚಿ, ನನ್ ಭುವನ್ ಎತ್ಲಾಗೋದ? ಇಲ್ಲ, ಶಾಲೆ ತನಕ ಹೋಗತ್ತೆ ಅಂತ ಹೇಳ್ಬೋದ. ಅವಳು ಒಳಗೆ ಹೋಗ್ಬಿಟ್ಲು, ಇನ್ನವ್ರು ಹೊರಗೆ ಬಂದರೆ ಕಷ್ಟ. ಈಗಲೇ ಬೀಗ ಹಾಕೋ, ನಡಿ. ಹೆಂಗೆ ನಮ್ಮ ಪ್ಲಾನ್? ಅಯ್ಯೋ ದೇವ್ರೆ, ಎಷ್ಟು ಪರೀಕ್ಷೆ ಭುವನ್ ನಿಮಗೆ. ನೀವು ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸು ಎಷ್ಟು ಹೇಳ್ತಿದ್ರು. ಉಳ್ದವ್ರ ಮಾತು ಕೇಳಿ ಹಾಳದೆ. ಛೇ, ನಿಮ್ದೇನೂ ತಪ್ಪಿಲ್ಲ ಅಂತ ಸಾಬೀತಾಗೋಯ್ತು. ನಿಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದೆ, ಎಂಥ ರಿಸ್ಕ್ ತಗೊಂಡೆ. ಜೀವನ ಆಡ ಇಟ್ಟು ರಿಸ್ಕ್ ತಗೊಂಡಿದ್ದು. ಇಂಥದಿನ ಮುಂದೆ ಎಂಥದೇ ಬರಲಿ ನಾ ಕಂಡ್ಕತ್ತೆ. ಈಗ ಹೇಳಿ, ಮದಿ ಯಾವಾಗ ಇಟ್ಕೊಳ್ಳೋಣ? ಇಂಥವ್ರಿಂದ ನಿಮ್ಮನ್ನ ಕಾಪಾಡ್ಕೋಬೇಕಾಗಿತ್ತು ಭುವನ್. ಮನೆ ಒಳಗಿತ್ಕೊಂಡೆ ಕೊಳ್ಳಿ ಇಟ್ಬಿಟ್ಟ ಈ ನೀಚ. ಸಾಯ್ಲಿ ಬಿಡಿ. ಆದರೆ ಈ ಮದುವೆನ ಹೇಗಾದರೂ ತಡಿಬೇಕು. ಏನು ಮಾಡಲಿ, ಯಾರಿಗೆ ಹೇಳಿ? ಎಂತ ಯೋಚನೆ ಮಾಡ್ತಾ ಇದ್ರಿ? ಈಗಲಾರ ಗೊತ್ತಾಯ್ತಾ ಪಚ್ಚಿಯ ಪರಾಕ್ರಮ ಎಂಥದ್ದು ಅಂತೇಳಿ? ಅಬ್ಬಾ, ನನಗೆ ಈಗ ಸಮಾಧಾನ ಆಯ್ತು. ಹೇಳಿ. ಹಾಳು ನನ್ನ ಮಗನೇ, ಬೀದಿ ನಾಯಿ ನೀನು. ಇರೋಕೊಂಚೂರು ಜಾಗ ಕೊಟ್ಟು ಮಾಡೋಕೊಂದು ಕೆಲಸ ಕೊಟ್ರೆ ಹೇಸಿಗೆ ಮಾಡಿ ಕುಲಿಗಾಡ್ಸ್ಬಿಟ್ಟಿಯಲ್ಲೋ. ಅಯ್ಯೋ ದರ್ಗಡೆ ನಾನು ಕ್ಷಮಿಸ್ಬಿಡಿ. ಇದ್ರಲ್ಲಿ ನನ್ನ ಎಂತ ತಪ್ಪಿಲ್ಲ, ಎಲ್ಲ ಪಟೇಲ್ ಕಡೆ ಮಾಡಿ. ಹೇಳೋ ಮೇಲೆ ಇಷ್ಟು ದಿನ ನೀನು ಆಡಿದ ಮಾತುಗಳನ್ನ ಬೂಟಾಟಿಕೆನೆಲ್ಲ ನಿಜ ಅಂತ ನಂಬ್ಕೊಂಡು ನಿನಗೆ ಕರುಣೆ ತೋರಿಸಿದೆ, ತಪ್ಪಾಯ್ತು. ನಾನು ಅಂದ್ಕೊಂಡಂಗಿಲ್ಲ, ನೀನು ಪರಮ ನೀಚ. ನೀನು ಹೊರಟೋಗು, ಇನ್ನೊಂದು ಕ್ಷಣ ನನ್ನ ಎದುರು ನಿಲ್ಲಂಗಿಲ್ಲ. ಹೊರಟೋಗು, ನಿಂತ್ಕೋ. ನೀನು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತೀಯ. ನೀನು ತಯಾರಾಗಿರೋದಕ್ಕೆ. ನನ್ನ ಭುವನ್ ಮೇಲೆ ನಾನು ಅನುಮಾನ ಪಟ್ಬಿಟ್ನಲ್ಲ. 3 ದಿನದಿಂದ ಏನೋ ಒಂಥರ ಸಂಕಟ. ಮನಸ್ಸು ದೇಹ ಎಲ್ಲ ಹೇಳ್ತಿತ್ತು ಭುವನ್ ನಿರಪರಾಧಿ ಅಂತೇಳಿ. ಆದರೆ ಏನು ಮಾಡೋದು? ಈ ಸುತ್ತ ಇದ್ದ ಕೆಟ್ಟವ್ರ ಮಾತು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅನುಮಾನ ಹುಟ್ಟಿಸ್ಬಿಟ್ಟಿತ್ತು. ನನಗೆ ಗೊತ್ತಿತ್ತು ನನ್ನ ಭುವನ್ ಇಂಥ ಸಣ್ಣ ಕೆಲಸ ಮಾಡೋನಲ್ಲ ಅಂತೇಳಿ. ಆದರೆ ಏನು ಮಾಡೋದು? ಅದಕ್ಕೆ ಸರಿಯಾದ ಸಾಕ್ಷಿ ಯಾವುದು ಇಲ್ವಲ್ಲ ಅಂತೇಳಿ ನನ್ನ ನಾಲ್ಗೆ ಕಟ್ಟಾಕ್ಬಿಟ್ಟಿತ್ತು.
ಮನೆಯಲ್ಲೇ ಶತ್ರು ಸಾಕಿದಂಗೆ ಆಗ್ಬಿಡ್ತು. ಎಂತ ಮೋಸ ಹೋಗ್ಬಿಟ್ಟೆ ನಾನು. ಇರ್ಲಿ ಬಾ, ಮುಂದೇನು ಮಾಡಬೇಕು ಅಂತ ನೋಡೋಣ. ಜಾಸ್ತಿ ಸಮಯ ಇಲ್ಲ ಈಗ. ನಾನು ಅವತ್ತೇ ಹೇಳಿದ್ದೆ, ಮನುಷ್ಯ ಮನಸ್ಸಿಂದ ಒಳ್ಳೆಯವನಾಗಿದ್ರೆ ಯಾವ ದೇವರು ಅವನನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ. ನನ್ನ ಮಾತು ಇವತ್ತು ಮತ್ತೆ ನಿಜ ಆಗೋಯ್ತು. ಗೆದ್ಬಿಟ್ರಿ ಭುವನ್, ನೀವು ಗೆದ್ಬಿಟ್ರಿ. ಅಯ್ಯೋ, ಒಂದ್ ವೇಳೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಅಪ್ಪಾಜಿ ಸವಿತನ್ ಮದುವೆ ಭುವನ್ ಜೊತೆ ಮಾಡಿಸ್ಬಿಟ್ರೆ? ಭುವನ್ ಎಲ್ಲಿದ್ದಾರೆ ಈಗ? ಮುಂದೆ ಕಟ್ಕೊಂಡಿರೋ ಹೆಂಡತಿ ಇರಬೇಕಾದ್ರೆ ಇಷ್ಟ ಮಾನ ಕೆಟ್ಟ ಕೆಲಸ ಮಾಡೋಕೆ ಮನಸ್ಸದು ಹೇಗ್ ಬಂತು ಭುವನ್ ನಿಮ್ಗೆ? ಕಾಮಕ್ಕೆ ಕಣ್ಣಿಲ್ಲ ಬಿಡಿ. ವಯಸ್ಸು, ಬುದ್ಧಿ, ಬಣ್ಣ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಗಂಡಸ್ತನ ತೋರ್ಸೋಕೆ ಬೇರೆ ದಾರಿನೇ ಸಿಗ್ಲಿಲ್ವಾ ನಿಮ್ಗೆ? ನಿನ್ನ ಗಂಡ ನಿನ್ನ ಕಣ್ಣು ಮುಂದೆ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ತಾ ಇದ್ದಾನೆ. ನನ್ನ ತಡೆಯಲ್ವಾ? ಅವನ್ನ ಉಳಿಸ್ಕೊಳಲ್ವಾ? ಬಚ್ಚಿ, ನೀನ್ ಇಷ್ಟು ದಿನ ನನಗೆ ಕೊಡ್ತಿದ್ದ ಕಾಟಕ್ಕೆ ನಾನು ನಿನಗೆ ಕ್ಷಮಿಸಿದ್ರು ಭುವನ್ ಕ್ಷಮಿಸ್ತಾ ಇರ್ಲಿಲ್ಲ, ಬೆಂಕಿ ಹಾಕ್ತಿದ್ರು. ಆದ್ರೆ ನೀನೀಗ ಮಾಡಿದ್ಯಲ್ಲ ಈ ನೀಚ ಕೆಲಸ, ಇದಕ್ಕೆ ಭುವನ್ ಕ್ಷಮಿಸಿದ್ರು ಅಷ್ಟೇ. ಯಾಕೆ ಆ ದೇವ್ರೆ ಕ್ಷಮಿಸಿದ್ರು ನಾನು ಮಾತ್ರ ನಿನ್ನ ಕ್ಷಮಿಸಲ್ಲ ಪಚ್ಚಿ, ಕ್ಷಮಿಸೋದಿಲ್ಲ. ನಿನ್ನ ತಪ್ಪಿಗೆ ಅಪ್ಪಾಜಿ ಏನು ಶಿಕ್ಷೆ ಕೊಡ್ತಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ನಿನ್ನ ಜೀವನದಲ್ಲಿ ಯಾವತ್ತೂ ಮರಿಬಾರ್ದು. ಅಂತ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ನಿಂಗೆ, ಕೊಟ್ಟೆ ಕೊಡ್ತೀನಿ. ನನ್ನ ಭುವನ್ ಬಗ್ಗೆ ಏನೇನು ಮಾತಾಡೋ ಹಾಗೆ ಮಾಡ್ಬಿಟ್ಟೆ ಪಚ್ಚಿ ನೀನು. ಛೇ, ನನ್ನ ನಾಲ್ಗೆ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಾರೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಭುವನ್ ಬಗ್ಗೆ ಇಲ್ಲದೆ ಇರೋ ಆಪಾದನೆ ಹೊರಿಸಿ ನಮ್ಮನ್ನು ದೂರ ಮಾಡೋಕೆ ಹೊರಟಿದ್ಯಲ್ಲ ಪಚ್ಚಿ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕಿಂತ ಮುಂಚೆ ಭುವನ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಅಯ್ಯೋ, ಮೊದಲು ಈ ಮದುವೆ ತಪ್ಪಿಸ್ಬೇಕು. ಎಲ್ಲಿದ್ದಾರೆ ಭುವನ್? ಭುವನ್, 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 ಇವ್ರ ಪ್ರಾಣಕ್ಕೇನಾದ್ರು? ಅಯ್ಯೋ ದೇವ್ರೆ, ನೀನ್ ಮುಂದೆ ಮಂಡಿ ಉರಿ ಭಿಕ್ಷೆ ಬೇಡಿ ಇವರನ್ನು ಬದುಕಿಸ್ಕೊಂಡಿದ್ದೀನಿ, ಮತ್ತೆ ಇವರನ್ನ ನನ್ನಿಂದ ಕಿತ್ಕೋಬೇಡ ಪ್ಲೀಸ್. ಭುವನ್ ಜೀವಕ್ಕೆ ಏನೋ ಅಪಾಯ ಇಲ್ಲ ಅನ್ನೋ ಧೈರ್ಯ ಕೊಡು ನನಗೆ. ಭುವನ್, 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 ಭುವನ್. ಭುವನ್ ಎಷ್ಟು ಬೇಡ್ಕೊಂಡ, ನಾನೀ ಕೆಲಸ ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೆಲ್ಲ ಕಣ್ಣೀರಿಟ್ಟ.
ಆದರೆ ನನ್ನ ಕಲ್ ಮನಸ್ಸಿನ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಬಿಟ್ಟಿದ್ದೆ ನಾನು. ಮುಂದೆ ನಿರ್ಧಾರ ಬಿಟ್ಟರೆ ಬೇರೆ ಏನೂ ಕಂಡೇ ಇರಲಿಲ್ಲ ನನಗೆ. ಆದರೆ ಆ ದೇವರಿಗೆಲ್ಲ ಗೊತ್ತಿತ್ತು. ಅದಕ್ಕೆ ಇಂಥ ಸಮಯದಲ್ಲಿ ಎಲ್ಲ ಗೊತ್ತಾಗೋ ಹೋಗಿ ಮಾಡ್ದ. ಆ ಪಚ್ಚಿ ದೆಸೆಯಿಂದ ನೀನು ಇಡೀ ಊರಿಗೆ ಕೆಟ್ಟವನ್ ಹಾಕ್ಬಿಟ್ಟಿಯಲ್ಲೋ. ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಭುವನ್, ನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಭುವನ್, ನನಗೆ ಕ್ಷಮಿಸು. ಭುವನ್, ಭುವನ್ ಏನಾದರೂ ನನ್ನ ಮೇಲೆ ಮುನಿಸ್ಕೊಂಡು ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಹೋಗ್ಬಿಟ್ರಾ? ದೇವ್ರೆ, ಬೇರೆ ಎಲ್ಲ ವಿಷಯದಲ್ಲೂ ನನಗಿಷ್ಟೊಂದು ತಾಳ್ಮೆ ಕೊಟ್ಟಿದ್ಯಾ. ಭುವನ್ ಜೊತೆಗಿದ್ದಾಗ ಮಾತ್ರ ಯಾಕೆ ಈಗ ನನ್ನ ತಾಳ್ಮೆ ಕಿತ್ಕೋತೀಯ? ಭುವನ್, 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 ಎಲ್ಲಿ ಹೋದ್ರಿ ಭುವನ್? ಪ್ಲೀಸ್ ಬನ್ನಿ, ನನಗೆ ನೀವು ಬೇಕು. ನಿಮ್ಮನ್ನು ನಾನು ಕ್ಷಮೆ ಕೇಳಬೇಕು. ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನನ್ನ ಒಂಟಿ ಮಾಡಿ ಹೋಗ್ಬೇಡಿ ಭುವನ್, ಪ್ಲೀಸ್. ದೇವ್ರೆ, ಭುವನ್ ಹುಷಾರಾದ್ಮೇಲೆ ನಾನು ಭುವನ್ ಒಟ್ಟಿಗೆ ನಿನ್ನ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಅಂದ್ಕೊಂಡಿದ್ದೆ. ಹಾಗೆ ಬಂದಿಲ್ಲ ಅಂತ ನೀನೇನಾದರೂ ನಂಗೆ ಶಿಕ್ಷೆ ಕೊಡ್ತಾ ಇದೀಯಾ? ಏನು ತಡ ಮಾಡೋದಿಲ್ಲ, ಖಂಡಿತ ಬರ್ತೀವಿ. ಭುವನ್ ಎಲ್ಲಿದ್ದಾರೆ ಪ್ಲೀಸ್ ಹೇಳು, ಪ್ಲೀಸ್. ಭುವನ್, 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 ಎಲ್ಲಿದ್ದೀರಾ ಭುವನ್? ಅಲ್ಲಿ ಮದುವೆ ತಯಾರಿ ನಡೀತಾ ಇದೆ. ನಾನಿಲ್ಲಿರ್ಬೇಕಾದ್ರೆ ಅಲ್ಲೇನಾದ್ರೂ ಹೊತ್ತು ಎಲ್ಲ ಮುಗಿದೋತು, ಎಲ್ಲ ಹೊತ್ತು. ಏನೋ ಮಾಡಲು ಹೋಗಿ ಏನೋ ಮಾಡಿದೆ ಪಚ್ಚಿ. ಬಚ್ಚಿ, ನಿನಗೆ ಸಮ ಅತ್ತ ಮರಾಯ. ಮನುಷ್ಯನಿಗೆ ಬುದ್ಧಿ ಅನ್ನೋದು ಇರಕ್ಕ, ಆದರೆ ನಿನಗೆ ಅತಿ ಬುದ್ಧಿ, ಅದಕ್ಕೆ ಹಿಂಗತ್ತು. ಮುಚ್ಚಿಕೊಂಡಿದ್ದಿದ್ರೆ ರೊಟ್ಟಿ ತಾನಾಗೆ ಬಂದು ತುಪ್ಪಕ್ಕೆ ಬೀಳ್ತಿತ್ತು. ನಿನ್ನ ದೊಡ್ಡತನ ತೋರಿಸ್ಕೊಳಕ್ಕೆ ಹೋಗಿ ತುಪ್ಪದ ಬಾಟ್ಲಿಗೆ ಹೊಯ್ದತ್ತು. ಅದಕ್ಕೆ ಶಂಕರಣ್ಣ ತುಪ್ಪಕ್ಕಂತ ಉಗಿದಿದ್ದು ಹೊಡೆದಿದ್ದು ಅಲ್ಲ. ಶಂಕರಣ್ಣ ಅಲ್ಲ, ಯಾರ ಹತ್ರಕ್ಕೆ ಏಟು ತಿಂಬುದು ನನಗೆ ಅಂತ ಹೊಸ್ತಲ್ಲ. ಇನ್ನೂ ಒಂದು 4 ಏಟು ಬೇಕಾದ್ರೆ ಜಾಸ್ತಿ ತಿಂತಾ ಇದ್ದೆ. ಆದ್ರೆ ಆ ಶಂಕರಣ್ಣ ಅದು ಎಂಥದೋ ಅಂದ್ರಲ್ಲ, ಎಂಥದದು ಎಂಥರ ಇರಲಿ. ಅಲ್ಲ, ಈ ಶಂಕರಣ್ಣ ಎಂತ ಮಾಡ್ತೀರಿ ಈಗ? ಬೋನನ್ನು ಮದುವೆ ತಪ್ಪಿಸ್ಲಿ, ನನಗೆಂತ ಯಾಕೋ. ಅದು ಬಿಟ್ಟು ನನ್ನ ಶ್ರದ್ಧಾ ಮೇಡಮ್ನೇನಾರ ದೂರ ಮಾಡ್ತಾರ? ಶಂಕರಣ್ಣ, ನನ್ನ ಮತ್ತು ಶ್ರದ್ಧಾ ಮೇಡಮ್ನ ಈ ಜನ್ಮದಲ್ಲಿ ಯಾರು ತಪ್ಸಕ್ಕಾತಿಲ್ಲ. ತಿಳ್ಕೊಳ್ಳಿ. ಎಂತ ಕೆಲಸ ಬಿಡಿ ಅಂತ್ರ ಬಿಡ್ತೆ, ಊರು ಬಿಡಿ ಅಂತ್ರ್ಯಾ ಬಿಡ್ತೆ, ಜೀವ ಬಿಡು ಅಂತ್ರ್ಯಾ ಬಿಡ್ತೆ, ಶ್ರದ್ಧಾ ಮೇಡಮ್ನ ಬಿಡು ಅಂತ್ರ್ಯಾ
ಬಿಡ್ತೆ. ಆದರೆ ಈಗಲ್ಲ, ಇನ್ನು 50 ವರ್ಷ ಶ್ರದ್ಧಾ ಮೇಡಮ್ ಒಟ್ಟಿಗೆ ಸಂಸಾರ ಮಾಡಿ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರನ್ನು ಆಟ ಆಡಿಸಿ ಆಮೇಲೆ ಬಿಡ್ತೆ. ಯಾರನ್ನ ಅಂತ ಶ್ರದ್ಧಾ ಮೇಡಮ್ನ ಬಿಡ್ತೆ ಅಂದ್ಕೊಂಡ್ರ? ಶ್ರದ್ಧಾ ಮೇಡಮ್ನ ಬಿಡು ಮಾತೇ ಇಲ್ಲ. ಬಿಡ್ತೆ, ನನ್ನ ಎಣ್ಣೆ ಚಟ ಬಿಡ್ತೆ. ಥೂ, ಒಬ್ಬಂಗೆ ಈ ನಮ್ನಿ ಆದರೆ ಅಂಡಿ ಪೂರ ಹಾಳಾತ್. ಈಗ ಎಂತ ಮಾಡೋದು? ಹಾಂ, ಎಂಟನ್ನ ಮತ್ತು ಕಿಟ್ಟಿನ ಸೀನನ್ನು ಎಲ್ಲರನ್ನ ಕರೆಸಿ ಇದ್ರ ಬಗ್ಗೆ ಒಂದು ಇತ್ಯರ್ಥ ಮಾಡ್ತೆ. ಹಾಂ, ಆಗಿತ್ತಾಗಲಿ. ಶ್ರದ್ಧಾ ಮೇಡಮ್, ಎಂತ ಹೆದರಡಿ ಮಾರ, ನಾ ಇದ್ದೆ. ಈ ರೀತಿ ಅಮರ ಪ್ರೇಮಿಗಳಿಗೆ ಕಷ್ಟ ಬಹುದು ಸಹಜ. ನೀವು ಧೈರ್ಯವಾಗಿರಿ. ನಾನು ಕುದುರೆ ಮೇಲೆ ಬರ್ತೆ, ರಾಜ್ಕುಮಾರ್ ಅಂತಾರ, ಆದಷ್ಟು ಬೇಗ. ಹಾಂ, ಭುವನ್, ಯಾವಾಗ ಏನಾದರೂ ಅರ್ಜೆಂಟ್ ಇರುತ್ತೋ ಆಗಲೇ ನೀವು ಕೈಗೆ ಸಿಗಲ್ಲ. ಯಾಕೆ ಹೀಗಾಗುತ್ತೆ? ನಾಳೆ ಬೆಳಕು ಹರಿದ್ರೆ ನಿಮ್ಮನ್ನು ನಾನು ಇನ್ನೊಂದು ಹೆಣ್ಣಿನ ಜೊತೆ ಹಂಚ್ಕೊಳ್ಳೋ ಪರಿಸ್ಥಿತಿ ಇದೆ. ನಿಮಗೆ ಅರ್ಥ ಆಗ್ತಿದೆಯಾ? ನಾನು ಸವಿತನ ಸೌತಿ ಅಂತ ಒಪ್ಕೋಬೇಕಾ? ನಾನು ಭುವನ್ ನನ್ನವ್ರು ಮಾತ್ರ ಅಲ್ವಾ? 2 ನಿಮಿಷ ಮಾತಿಗೆ ಸಿಗಿ ಪ್ಲೀಸ್. ಅಪ್ಪಾಜಿ ಯಾಕೆ ಬಂದಿದ್ದಾರೆ ಇಲ್ಲಿ? ಯಾವಾಗಲೂ ಅಪ್ಪಾಜಿ ಭುವನ್ನ ಒಟ್ಟಿಗೆ ನೋಡಿದ್ರೆ ಖುಷಿ ಆಗ್ತಿತ್ತು. ಇವತ್ತು ಭಯ ಆಗ್ತಿದೆ. ದೇವ್ರೆ, ಅಪ್ಪಾಜಿಗೆ ಸತ್ಯ ಗೊತ್ತಾಗಿದೆ. ಅವರು ನಿರ್ಧಾರ ಬದಲಾಯಿಸಲಿ. ನನ್ನ ಭುವನ್ ತನ್ನ ತಪ್ಪಿಲ್ಲದೆ ಬಲಿ ಆಗೋದು ಬೇಡ. ಅಪ್ಪಾಜಿ ಈ ಮದುವೆ ಕ್ಯಾನ್ಸಲ್ ಮಾಡಿಸಿದ್ರೆ ಅಷ್ಟೇ ಸಾಕು. ओम तत्सवितुर्वरेण्यं भर्गो देवस्य धीमहि धियो यो न प्रचोदयात्। ओम भूर्भुवस्सुः ओम तत्सवितुर्वरेण्यं भर्गो देवस्य धीमहि धियो यो न प्रचोदयात्। ओम भूर्भुवस्सुः। ದೇವ್ರೆ, ನೀನು ನನ್ನ ಮುಂದೆ ತುಂಬ ದೊಡ್ಡ ದೊಡ್ಡ ಸವಾಲುಗಳನ್ನ ಇಟ್ಟಿದೀಯ. ಪ್ರತಿ ಸಲನೂ ಅಂಥ ಸವಾಲುಗಳನ್ನ ಎದುರಿಸೋಕ್ಕಾಗದೆ ನಾನು ಕೈ ಚೆಲ್ಲಿ ಕೂತಾಗ ನೀನೇ ನನ್ನ ಸಹಾಯಕ್ಕೆ ಬಂದು ನನ್ನಲ್ಲಿ ಧೈರ್ಯ ತುಂಬಿದೀಯ. ನೀನು ಕೊಡೋ ಪ್ರಶ್ನೆಗಳಿಗೆ 4 ಸರಿ ಉತ್ತರಗಳನ್ನು ನೀನೇ ತೋರಿಸ್ತೀಯ. ಆ 4ರಲ್ಲಿ ನಿನಗೆ ಯಾವುದು ಇಷ್ಟ ಆರಿಸಿ ಹೇಳು ಅಂತೇಳಿ ನನಗೆ ಬಿಟ್ಟಿದೀಯ. ಇವತ್ತಿನವರೆಗೂ ನನ್ನ ಕಡೆಯಿಂದ ಯಾವ ತಪ್ಪು ಆಗದಿರೋ ಹಾಗೆ ನೀನೇ ನೋಡ್ಕೊಂಡಿದೀಯ. ಹಾಗೆ ಇವತ್ತು ಸವಿತನ ಮದುವೆ ವಿಚಾರದಲ್ಲಿ ಕೂಡ ನನ್ನ ಕಡೆಯಿಂದ ಯಾವ ತಪ್ಪು ಆಗಿಲ್ಲ ಅಂತ ನಾನು ನಂಬ್ಕೊಂಡಿದ್ದೀನಿ. ಆದರೆ ಈ ವಿಷಯವಾಗಿ ಬಹಳಷ್ಟು ಜನರಿಗೆ ಅಸಮಾಧಾನ ಇದೆ. ಆದರೆ ಅವ್ರ ಭವಿಷ್ಯಕ್ಕೆ ನನ್ನ ನಿರ್ಧಾರ ಪೂರಕವಾಗಿರಲಿ.